ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಈಸಿಯಾಗಿ ಮನೆಯಲ್ಲಿ ಸಾಕ್ಸು ಒಂದು ಕಡೆ ಯಾವ ಥರ ಜೋಡಿಸಿ ಇಟ್ಕೊಳ್ಳೋದು ಅಂತ ನೋಡೋಣ. ನಾವು ವಾಶ್ ಮಾಡಿ ಆದಮೇಲೆ ಎಲ್ಲ ಕಡೆ ಬಿಸಾಕಿಟ್ಟಿರ್ತೀವಿ. ತಕ್ಷಣ ಸಿಗಬೇಕು ಅಂದರೆ ಈ ಟಿಪ್ಸನ್ನು ಫಾಲೋ ಮಾಡಿ. ಇವಾಗ ಸೀರೆನ ಒಂದು ಬಾಚಣಿಕೆಯಿಂದ ಯಾವ ಥರ ಮಡ್ಚೋದು ಅಂತ ನೋಡೋಣ. ತುಂಬ ಈಸಿಯಾಗಿ ಮಡ್ಚ್ಕೋಬೋದು. ಇವಾಗ ಸಾಕ್ಸ್ ತೊಗೊಂಡಿದ್ದೀನಿ. ಎಲ್ಲ ನಾವು ಒಂದು ಕಡೆ ಈ ಥರ ಗುಡ್ಡೆ ಹಾಕಿ ಇಟ್ಬಿಟ್ಟಿರ್ತೀವಿ. ಸಾಕ್ಸ್ ನಾವು ಒಂದೇ ಥರ ಎಲ್ಲ ಸಾಕ್ಸನ್ನು ಯಾವ ಥರ ಜೋಡಿಸಿಟ್ಕೊಳ್ಳೋದು ಅಂತ ನೋಡೋಣ. ಇವಾಗ ಸಾಕ್ಸನ್ನು ತೆಗೆದು ಈ ಥರ ಜೋಡಿಸ್ಕೋಬೇಕು. ಫಸ್ಟು ಒಂದು ಸಾಕ್ಸು ಕೆಳಗಡೆ ಇರೋ ಸಾಕ್ಸು ಸ್ವಲ್ಪ ಉದ್ದವಾಗಿ ಇಟ್ಕೋಬೇಕು. ಅದಾದಮೇಲೆ ನೋಡಿ, ಈ ಥರ ಕೆಳಗಡೆ ಇರೋ ಸಾಕ್ಸನ್ನೇ ಈ ಥರ ಉಲ್ಟಾ ತಿರುಗಿಸಿ ಅದನ್ನು ಸುತ್ಕೊಂಡ್ಬಿಡಬೇಕು. ನಿಮಗೆ ಎಲ್ಲಿ ಕೂಡ ಜಾರಲ್ಲ, ಆ ಕಡೆ ಈ ಕಡೆ ಕೂಡ ಒಂದು ಚೂರು ಕೂಡ ಮಿಸ್ ಆಗಲ್ಲ. ಸಾಕ್ಸು ಮಕ್ಳು ಸಾಕ್ಸ್ ಆಗಲಿ, ಸ್ಕೂಲ್ ಮಕ್ಳು ಸಾಕ್ಸ್ ಎಲ್ಲ ನಾವು ಹುಡ್ಕೋದು ತುಂಬ ಕಷ್ಟ. ಈ ಥರ ಮಾಡಿ ಇಟ್ಕೊಂಡ್ರೆ ನಿಮಗೆ ಬೇಗ ಕೈಗೆ ಸಿಗುತ್ತೆ. ಮತ್ತು ಆಫೀಸ್ ಸಾಕ್ಸ್ ಆದರೂ ಅಷ್ಟೇ, ನಿಮಗೆ ಬೆಳಗ್ಗೆ ಕೇಳಿದಾಗ ಆಫೀಸ್ ಹೋಗೋ ಟೈಮಲ್ಲಿ ಸಾಕ್ಸ್ ಹುಡಬೇಕು ಅಂತಲೇ ಇಲ್ಲ. ಈ ಥರ ಜೋಡಿಸಿ ಇಟ್ಕೊಂಡ್ರೆ, ನಾನು ನೋಡಿ ತೋರಿಸ್ತಾ ಇದ್ದೀನಿ. ಈ ಕೆಳಗಡೆ ಸಾಕ್ಸನ್ನು ಸ್ವಲ್ಪ ಉದ್ದವಾಗಿ ಬಿಟ್ಕೋಬೇಕು, ಮೇಲೆ ಇರೋ ಸಾಕ್ಸನ್ನು ಸ್ವಲ್ಪ ತುಂಡವಾಗಿ ಇಟ್ಕೊಂಡು ಈ ಥರ ರೋಲ್ ಮಾಡ್ತಾ ಬರಬೇಕು. ಈ ಥರ ಸುತ್ಕೊಂಡು ಆದಮೇಲೆ ಏನು ಕೆಳಗಡೆ ಇರೋ ಸಾಕ್ಸನ್ನ ನೋಡಿ ನಾನು ತೋರಿಸ್ತಾ ಇದ್ದೀನಿ. ಈ ಸಾಕ್ಸನ್ನ ಈ ಥರ ಉಲ್ಟಾ ಸುತ್ಕೊಂಡ್ಬಿಡ್ಬೇಕು. ಆವಾಗ ನಿಮಗೆ ಸಾಕ್ಸ್ ಕೂಡ ಒಂದು ಕೂಡ ಮಿಸ್ ಆಗಲ್ಲ, ಎಲ್ಲಿ ಕೂಡ ಮಿಸ್ ಆಗಲ್ಲ. ನೋಡಿ ಈ ಥರ ಎಷ್ಟು ನೀಟಾಗಿ ಜೋಡಿಸ್ಕೋಬೋದು ಅಂತ. ಮತ್ತೊಂದು ಸಾಕ್ಸನ್ನು ಕೂಡ ನಾನು ತೋರಿಸ್ತಾ ಇದ್ದೀನಿ. ಇದನ್ನು ಕೂಡ ಹಾಗೇ ಕೆಳಗಡೆ ಇರೋ ಸಾಕ್ಸನ್ನು ಸ್ವಲ್ಪ ಉದ್ದವಾಗಿ ಬಿಟ್ಕೋಬೇಕು. ಯಾವ ಕಡೆ ಎಲಾಸ್ಟಿಕ್ ಇರುತ್ತೋ ಆ ಕಡೆನ ಈ ಥರ ಹಾಕಿಬಿಟ್ಟು ಸುತ್ತಬಿಡಬೇಕು. ಆವಾಗ ನಿಮಗೆ ಎಲ್ಲಿ ಕೂಡ ಒಂದು ಸಾಕ್ಸು ಮಿಸ್ ಆಗಲ್ಲ. ಇವಾಗ ಎಲ್ಲನೂ ಕೂಡ ಆ ಥರ ಮಡಚಿ ಇಟ್ಕೊಂಡು ಆಮೇಲೆ ಒಂದು ಬಾಕ್ಸಲ್ಲಿ ಹಾಕಿಟ್ಕೊಂಡ್ರೆ ನಿಮಗೆ ಈಸಿಯಾಗಿ ಸಾಕ್ಸು ಯಾವಾಗ ಬೇಕು ಆವಾಗ ನಿಮಗೆ ತಕ್ಷಣ ತೆಗೆದು ಮಕ್ಕಳಿಗಾದರೂ ಕೊಡ್ಬೋದು. ಆಫೀಸ್ಗೆ ಹೋಗೋ ಟೈಮಲ್ಲೂ ಕೂಡ ನಿಮಗೆ ಸಾಕ್ಸ್ ಬೇಗ ಸಿಗುತ್ತೆ. ನೋಡಿ ಈ ಥರ ಬಾಕ್ಸಲ್ಲಿ ಹಾಕಿ ಇಟ್ಕೊಬಿಡ್ಬೋದು. ನಿಮ್ಗೆ ಯಾವುದಾದ್ರೂ ಬಾಕ್ಸಲ್ಲಾದರೂ ಇಟ್ಕೊಬೋದು. ಒಂದೊಂದೇ ಸಪ್ರೇಟಿಗೆ ಹುಡ್ಕೋದೊಂದು ಕಷ್ಟ. ಇವಾಗ ಒಂದು ಸೀರೆ ತೊಗೊಂಡಿದ್ದೀನಿ. ಸೀರೆನ ಫಸ್ಟೇ ನಾನು ಮಡಚಿ ಇಟ್ಕೊಂಡಿದ್ದೀನಿ. ಈ ವಿಡಿಯೋನ ಎಲ್ಲಿ ಕೂಡ ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡಿ. ಸೀರೆನ ಮಡ್ಚ್ಕೊಂಡಿದ್ದೀನಿ, ನೀಟಾಗಿ ಮಡ್ಚ್ಕೋಬೇಕು. ಈ ಮಡ್ಚ್ಕೊಂಡು ಆದಮೇಲೆ ಈ ಥರ ಉಲ್ಟಾ ತಿರ್ಸ್ಕೊಂಡಿದ್ದೀನಿ. ಕ್ಲೀನಾಗಿ ಒರೆಸ್ಕೊಂಡ್ಬಿಡ್ಬೇಕು, ಲವೇಲಾಗಿ ಈ ಥರ ಇಟ್ಕೊಂಡು ಆದಮೇಲೆ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಫೋಲ್ಡ್ ಮಾಡಬೇಕು. ನೋಡಿ, ಒಂದು ಸೈಡಲ್ಲಿ ನಾನು ಫೋಲ್ಡ್ ಮಾಡ್ಕೊಂಡಿದ್ದೀನಿ. ಲೆವೆಲಾಗಿ ಫೋಲ್ಡ್ ಮಾಡ್ಕೋಬೇಕು. ಸೆಂಟ್ರಿಗೆ ಫೋಲ್ಡ್ ಮಾಡ್ಕೊಂಡು ಆದಮೇಲೆ ನೋಡಿ, ನಾನು ಸೈಡಲ್ಲಿ ತೆಗೆದುಬಿಟ್ಟು ಈ ಒಂದು ಸೈಡನ್ನ ತೆಗೆದು ಒಳಗಡೆ ಸೇರಿಸ್ಕೊಳ್ತಾ ಇದ್ದೀನಿ. ಈ ಥರ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಸೀರೆ ಖಂಡಿತವಾಗ್ಲೂ ಎಲ್ಲಿ ಕೂಡ ಬಿಚ್ಕೊಳ್ಳಲ್ಲ. ನೀವು ಎಲ್ಲಿ ಜೋಡಿಸಿರ್ತೀರ ಹಾಗೇ ಇರುತ್ತೆ. ಮತ್ತು ಈ ಥರ ಹಾಕ್ಕೊಂಡು ಆದಮೇಲೆ ನಿಮಗೆ ಅದರ ಒಳಗಡೆನೇ ನಿಮ್ಮ ಬ್ಲೌಸ್ ಆಗಲಿ, ಮ್ಯಾಚಿಂಗ್ ಪೆಟ್ಟಿಕೋಟ್ ಆಗಲಿ ಅದ್ರ ಒಳಗಡೆ ಇಟ್ಕೋಬೋದು. ನಿಮಗೆ ತಕ್ಷಣ ಸಿಗುತ್ತೆ. ಎಲ್ಲ ಬ್ಲೌಸ್ಗಳನ್ನ ಸೀರೆಗೆ ಈ ಥರ ಮಾಡಿಟ್ಕೊಂಡ್ರೆ ನಿಮಗೆ ಈಸಿ, ಹುಡ್ಕೋದು ಕೂಡ ಈಸಿ. ಇವಾಗ ಬ್ಲೌಸನ್ನು ಕೂಡ ಮಡ್ಚ್ಕೊಂಡು ನಾನು ಸೀರೆ ಒಳಗಡೆ ಇಟ್ಕೊಳ್ತಾ ಇದ್ದೀನಿ. ಈ ಥರ ಒಳಗಡೆ ಇಟ್ಕೋಬೇಕು. ತುಂಬ ಈಸಿ. ಈ ಥರ ಖಂಡಿತವಾಗ್ಲೂ ಯೂಸ್ ಆಗುತ್ತೆ. ನೋಡಿ, ಇವಾಗ ಕೆಳಗಡೆ ಈ ಥರ ಮಡ್ಚಿ ಕೂಡ ತೋರಿಸ್ತಾ ಇದ್ದೀನಿ. ಮಡ್ಚಿ ಈ ಥರ ಇಟ್ಕೊಂಡ್ರೆ ಒಂದು ಕಡೆ ಕ್ಲೀನಾಗಿ ಕೂರುತ್ತೆ. ಬೀರೋದಲ್ಲೆಲ್ಲ ನೀಟಾಗಿ ಜೋಡಿಸ್ಕೋಬೋದು. ಇವಾಗ ಒಂದು ಸೀರೆ ತೊಗೊಂಡಿದ್ದೀನಿ. ಬಾಚಣಿಕೆಯಿಂದ ಯಾವ ಥರ ಸೀರೆನ ಮಡ್ಚೋದು ಅಂತ ನೋಡೋಣ. ನಿಮಗೆ ಸಾಫ್ಟ್ ಸೀರೆನ ಮಡ್ಚೋಕ್ಕಾಗಲ್ಲ ಅಂದರೆ ಈ ಟಿಪ್ಸ್ನ ಫಾಲೋ ಮಾಡಿ, ಖಂಡಿತವಾಗ್ಲೂ ಯೂಸ್ ಆಗುತ್ತೆ. ಈ ಥರ ಒಂದು ಬಾಚಣಿಕೆ ಇದ್ದರೆ ಸಾಕು, ನಿಮಗೆ ಈಸಿಯಾಗಿ ತಕ್ಷಣ ನಿಮಗೆ ಸೀರೆ ಮಡ್ಚ್ಕೋಬೋದು. ಈ ಬಾಚಣಿಕೆಯನ್ನು ಒಂದು ತುದಿಗೆ ಈ ಥರ ಇಟ್ಕೊಂಡ್ಬಿಡಬೇಕು. ನಾವು ಸೀರೆ ಮಡ್ಚೋಕ್ಕೆ ಕಷ್ಟ ಅನ್ನೋರು ಈ ಟಿಪ್ಸನ್ನು ಫಾಲೋ ಮಾಡಿ. ನೋಡಿ, ಈ ಥರ ಇಟ್ಕೊಂಡು ಟೈಟಾಗಿ ಇಟ್ಕೋಬೇಕು ಬಾಚಣಿಕೆನ. ನಿಮಗೆ ಟೈಟಾಗಿ ಇಟ್ಕೊಂಡಿಲ್ಲ ಅಂದರೆ ಸೀರೆ ಬಿಚ್ಕೊಳ್ಳುತ್ತೆ. ಟೈಟಾಗಿ ಇಟ್ಕೊಂಡು ಸುತ್ತಾ ಬರಬೇಕು, ರೌಂಡಾಗಿ ಸುತ್ತಾ ಬರಬೇಕು. ಈ ಥರ ಸುತ್ಕೊಳ್ಳೋದ್ರಿಂದ ನಿಮಗೆ ಸೀರೆ ನೀಟಾಗಿ ಚಿಕ್ಕದಾಗಿ ಮಡ್ಚ್ಕೋಬೋದು. ನೋಡಿ, ನಾನು ತೋರಿಸ್ತಾ ಇದ್ದೀನಲ್ಲ ಅದೇ ಥರನೇ ಸುತ್ತಬೇಕು. ನೋಡಿ, ಈ ಥರ ಕೈ ಇಟ್ಕೊಂಡು ನೀಟಾಗಿ ಹಿಂಗೆ ರೋಲ್ ಮಾಡ್ತಾ ಬರಬೇಕು. ಬಾಚಣಿಕೆ ಮಾತ್ರ ಯಾವುದೇ ಕಾರಣಕ್ಕೆ ಬಿಡಬಾರ್ದು. ಬಿಟ್ಟರೆ ಸೀರೆ ಕೂಡ ಬಿಚ್ಚೋಗುತ್ತೆ. ನಾವು ಹಾಗೆ
ಮಡಚಿದ್ರೆ ಒಂದು ಕಡೆ ಬಿಚ್ಕೊಳ್ಳುತ್ತೆ. ಈ ಥರ ಮಾಡೋದ್ರಿಂದ ನಿಮಗೆ ಬಿಚ್ಕೊಳ್ಳಲ್ಲ, ನೀಟಾಗಿ ಮಡಚಿಟ್ಕೋಬೋದು. ನೋಡಿ ಈ ಥರ ಸುತ್ಕೊಂಡು ಆದಮೇಲೆ ಎಲ್ಲನೂ ಸುತ್ಕೊಂಡು ಆದಮೇಲೆ ಕ್ಲೀನಾಗಿ ಒಂದ್ಸರಿ ಬಾಚಣಿಗೆನ ಹಿಡ್ಕೊಂಡು ಒದರ್ಕೋಬೇಕು. ಆವಾಗ ಲವೇಲಾಗಿ ಬರುತ್ತೆ. ನಿಮಗೆ ಎಲ್ಲಾದರೂ ಕೆಳಗಡೆ ಸೈಡಲ್ಲಿ ಮುದ್ದೆ ಆಗಿದ್ದರೆ ಅದನ್ನು ಕ್ಲೀನಾಗಿ ಒದರ್ಬಿಟ್ಟು ಈ ಥರ ಒಂದು ಟೇಬಲ್ಲು ಇಲ್ಲ ಬೆಡ್ ಮೇಲೆ ಹಿಂಗೆ ಇಟ್ಕೊಂಡು ಸ್ವಲ್ಪ ಈ ಥರ ಒರೆಸ್ಕೊಂಬಿಡ್ಬೇಕು. ನೋಡಿ ಇವಾಗ ನಾನು ತೋರಿಸ್ತಾ ಇದ್ದೀನಿ. ಸೈಡಲ್ಲಿ ಸ್ವಲ್ಪ ಗ್ಯಾಪ್ ಇರೋದ್ರಿಂದ ಅದನ್ನು ಒಳಗಡೆ ಹಾಕಿ ಮಡ್ಚ್ಕೊಂಬಿಡಿ. ಚಿಕ್ಕದಾಗಿ ಫೋಲ್ಡ್ ಮಾಡ್ಕೋಬೋದು. ಇವಾಗ ನಾನು ಫೋಲ್ಡ್ ಮಾಡ್ಕೊಂಡು ಆದಮೇಲೆ ಈ ಬಾಚಣಿಕೆನ ತೆಗೆದು ತೋರಿಸ್ತಾ ಇದ್ದೀನಿ ಯಾವ ಥರ. ನೋಡಿ ಈ ಥರ ಒಳಗಡೆ ಇದ್ದಿಂದ ತೆಗೆದ್ಬಿಡಬೇಕು ಬಾಚಣಿಕೆನ. ಇವಾಗ ಇದನ್ನು ಚಿಕ್ಕದಾಗಿ ಮಡ್ಚ್ಕೊಂಡು ಎಲ್ಲ ಸೀರೆನೂ ಕೂಡ ಈ ಥರ ಮಡ್ಚ್ಕೋಬೋದು. ನಿಮಗೆ ಬೀರೋದಲ್ಲಿ ಹ್ಯಾಂಗರಲ್ಲಿ ಈ ಥರ ಮಡ್ಚಿಬಿಟ್ಟು ಚಿಕ್ಕದಾಗಿ ಹಾಕ್ಕೊಂಡು ಇಟ್ಕೋಬೋದು. ಇವಾಗ ಒಂದು ಹಲಸಿನಕಾಯಿ ತೊಗೊಂಡಿದ್ದೀನಿ. ಹಲಸಿನಕಾಯಲ್ಲಿ ಅದರಲ್ಲಿ ಮೇಣ ಅಂತೀವಿ ಮತ್ತು ಗಮ್ ಟೈಪ್ ಇರುತ್ತೆ. ಅದನ್ನು ಕ್ಲೀನ್ ಮಾಡೋದು ತುಂಬ ಕಷ್ಟ, ಚಾಕಲ್ಲಿ ಆಗಲಿ ಕೈಯಲ್ಲಾಗಲಿ. ಇವಾಗ ಯಾವ ಥರಪ್ಪ ಕ್ಲೀನ್ ಮಾಡೋದು ಅಂದರೆ, ನಾನು ಚಾಕಿಗೆ ಫಸ್ಟು ಎಣ್ಣೆ ಏನು ಹಾಕ್ಕೊಂಡಿಲ್ಲ, ಹಾಗೇ ಕಟ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಒಂದು ಸ್ವಲ್ಪ ಕೊಬ್ಬರಿ ಎಣ್ಣೆ ಆಗಲಿ ಅಡುಗೆ ಎಣ್ಣೆ ಆಗಲಿ ಯಾವುದಾದ್ರೂ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಉಜ್ಕೊಂಬಿಡಬೇಕು. ನಿಮಗೆ ಎಣ್ಣೆ ಹಾಕಿದ್ರೂ ಕೂಡ ಹೋಗಲ್ಲ. ಇಲ್ಲ ಒಬ್ಬೊಬ್ಬರು ಸ್ವಲ್ಪ ಅದನ್ನು ಬಿಸಿ ಮಾಡಿ ಕೂಡ ತೆಗಿತಾರೆ. ಇದಕ್ಕೆ ಬಿಸಿ ಮಾಡೋದಾಗಲಿ ಏನು ಮಾಡೋದು ಬೇಡ. ಸ್ವಲ್ಪ ಗೋಧಿ ಹಿಟ್ಟಿದ್ರೆ ಸಾಕು ಅಥವಾ ಅಕ್ಕಿ ಹಿಟ್ಟಿದ್ರೆ ಅದು ಸಾಕು. ಈಗ ಸ್ವಲ್ಪ ಕ್ಲೀನಾಗಿ ಸ್ವಲ್ಪ ಎಣ್ಣೆ ಉಜ್ಜಿಬಿಟ್ಟು ಚಾಕಿಗೆ ಮತ್ತು ಕೈಗೆ ಎಣ್ಣೆ ಉಜ್ಜಿಬಿಟ್ಟು ಸ್ವಲ್ಪ ನೀಟಾಗಿ ಎಲ್ಲ ಉಜ್ಕೊಳ್ತಾ ಇದ್ದೀನಿ. ಉಜ್ಕೊಂಡು ಆದಮೇಲೆ ನೀವು ಸ್ವಲ್ಪ ಅಕ್ಕಿ ಹಿಟ್ಟನ್ನ ಚಾಕು ಮೇಲೆ ಹಾಕ್ಕೋಬೇಕು. ಅಕ್ಕಿ ಹಿಟ್ಟಾದರೂ ಹಾಕ್ಕೋಬೋದು, ಗೋಧಿ ಹಿಟ್ಟಾದರೂ ಹಾಕ್ಕೋಬೋದು. ಚಾಕು ಮೇಲೆ ಹಾಕ್ಕೊಂಡು ಎಲ್ಲಿ ನಿಮಗೆ ಗಮ್ಮು ಅದರದ್ದು ಹಲಸಿನ ಹಣ್ಣು ಕುಯ್ದಿರ್ತೀವಲ್ಲ ಅವಾಗ ಚಾಕಲ್ಲಿ ಗಮ್ಮು ಜಾಸ್ತಿ ಅಂಟ್ಕೊಂಡಿರುತ್ತೆ. ಈ ಥರ ಅಕ್ಕಿ ಹಿಟ್ಟು ಹಾಕಿ ಉಜ್ಕೊಳ್ಳೋದ್ರಿಂದ ನಿಮಗೆ ಒಂದು ಚೂರು ಕೂಡ ಅದರ ಗಮ್ಮು ಏನಿರುತ್ತೆ ಅದು ಅಂಟ್ಕೊಳ್ಳಲ್ಲ. ಮತ್ತು ನೀವು ಇದನ್ನ ಸೋಪ್ ಹಾಕಿ ತೊಳಿಬೇಕು ಅಂತ ಇಲ್ಲ. ಈ ಥರ ಮಾಡೋದ್ರಿಂದ ಹಾಗೇ ನೀವು ತೊಳ್ಕೊಬೋದು. ನೋಡಿ ಇವಾಗ ಕೈ ಕೂಡ ಸ್ವಲ್ಪ ಅಕ್ಕಿ ಹಿಟ್ಟು ಹಾಕ್ಕೊಂಡು ಉಜ್ಕೊಳ್ತಾ ಇದ್ದೀನಿ. ಸ್ವಲ್ಪ ಫಸ್ಟು ಲೈಟಾಗಿ ಎಣ್ಣೆ ಹಾಕ್ಕೋಬೇಕು. ಫಸ್ಟ್ ಕಟ್ ಮಾಡೋಗಲ್ಲ, ಕಟ್ ಮಾಡ್ಕೊಂಡು ಆದಮೇಲೆ ಇವಾಗ ಉಜ್ಕೊಂಡು ಆದಮೇಲೆ ನಾನು ತೋರಿಸ್ತೀನಿ. ನೋಡಿ ನೀಟಾಗಿ ಉಜ್ಜಿಬಿಟ್ಟು ಅದು ಏನು ಅದರದ್ದು ಮೇಣ ಇರುತ್ತೆ, ಗಮ್ಮು ಅಂತ ಹೇಳ್ತೀವಿ, ಮೇಣ ಅಂತ ಹೇಳ್ತೀವಿ, ಅದನ್ನು ಈ ಥರ ಕ್ಲೀನಾಗಿ ಉಜ್ಜಿಬಿಟ್ಟು ನೋಡಿ ಕೈಯಲ್ಲಿ ಕೂಡ ಒಂದು ಚೂರು ಕೂಡ ಇಲ್ಲ. ಅಕ್ಕಿ ಹಿಟ್ಟು ಹಾಕಿ ಉಜ್ಜಿದ್ರೆ ಒಂಚೂರು ಕೂಡ ಅಂಟ್ಕೊಳ್ಳಲ್ಲ ನಿಮಗೆ. ಹಾಗೆ ಎಣ್ಣೆ ಹಾಕಿ ತೊಳೆಯೋಕೆ ಹೋದರೆ ಅದ್ರ ಕೈಯಲ್ಲಿ ಗಮ್ ಇರುತ್ತೆ ಮತ್ತು ಚಾಕಲ್ಲಿ ಕೂಡ ಅದ್ರ ಗಮ್ಮ ಅಂಟ್ಕೊಂಡಿರುತ್ತೆ. ಇವಾಗ ನೋಡಿ ಕೆಳಗಡೆ ತೋರಿಸ್ತಾ ಇದ್ದೀನಿ. ಅದ್ರ ಹಿಟ್ಟನ್ನೆಲ್ಲ ಉದುರಿಸ್ಕೊಂಡು ಆದಮೇಲೆ ಇವಾಗ ಚಾಕನ್ನು ಬರೀ ನೀರಲ್ಲಿ ತೊಳೆದ್ಬಿಟ್ಟು ತೋರಿಸ್ತಾ ಇದ್ದೀನಿ. ನೀಟಾಗಿ ಕ್ಲೀನ್ ಆಗುತ್ತೆ. ಬೇಕಾದ್ರೆ ಈ ಟಿಪ್ಸನ್ನು ಫಾಲೋ ಮಾಡಿ, ಖಂಡಿತವಾಗ್ಲೂ ಯೂಸ್ ಆಗುತ್ತೆ. ಬರೀ ನೀರಲ್ಲಿ, ಬಿಸಿ ನೀರಲ್ಲೂ ಕೂಡ ತೊಳಿಬೇಕು ಅಂತಿರಲ್ಲ, ತಣ್ಣೀರಲ್ಲೇ ನಾನು ಕೈ ಚಾಕನ ಎರಡನ್ನೂ ಕೂಡ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ತೊಳ್ಕೊಂಡು ಆದಮೇಲೆ ನಾನು ಬಟ್ಟೆಯಲ್ಲಿ ಒರೆಸ್ಬಿಟ್ಟು ಕೂಡ ತೋರಿಸ್ತಾ ಇದ್ದೀನಿ. ನೋಡಿ ಇವಾಗ ಒಂದು ಚೂರು ಕೂಡ ಅದರ ಗಮ್ಮು ಕೈಗಾಗಲಿ ಚಾಕಲ್ಲಿ ಕೂಡ ಇಲ್ಲ. ಇವಾಗ ಬಟ್ಟೆಯಲ್ಲಿ ನಾನು ಚಾಕುನ ಮತ್ತು ಕೈನ ಒರೆಸ್ಕೊಳ್ತಾ ಇದ್ದೀನಿ. ತುಂಬ ಯೂಸ್ ಆಗುತ್ತೆ. ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.